ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ನಿರಂತರವಾಗಿ ಸುರಿತಾ ಇರುವ ಭಾರಿ ಮಳೆ ಭೀಮಾ ನದಿ ಪ್ರವಾಹದಿಂದಾಗಿ ಸಾವಿರಾರು ಎಕರೆ ರೈತರ ಬೆಳೆ ಮನೆಗಳು, ರಸ್ತೆ, ವಿದ್ಯುತ್ ಪರಿವರ್ತಕ ಕಂಬಗಳು ಸಂಪೂರ್ಣ ಹಾನಿಯಾಗಿದ್ದು, ಯಾದಗಿರಿ ಜಿಲ್ಲೆಗೆ ವಿಶೇಷ ಪ್ಯಾಕೇಜ್ ಘೋಷಣೆ, ಬೆಳೆ ಸಾಲ ಮನ್ನಾ ಮಾಡುವಂತೆ ಮುಖ್ಯಮಂತ್ರಿಗಳಿಗೆ ರಾಜ್ಯ ರೈತ ಸಂಘ ಹಸಿರು ಸೇನೆ ತಾಲೂಕು ಅಧ್ಯಕ್ಷ ವಿದ್ಯಾಧರ್ ಜಾಕ ಆಗ್ರಹಿಸಿದ್ದಾರೆ. ತಾಲೂಕಿನ ಬೆಳೆಹಾನಿ ಪ್ರದೇಶಗಳು ಆಗಿರುವಂತಹ ಕಂದಳ್ಳಿ, ಬೀಳಾರ, ಅರ್ಜುನಗಿ, ಬೂದಿನಾಳ ಗ್ರಾಮಗಳಿಗೆ ಭೇಟಿ ಕೊಟ್ಟು ಮಾತನಾಡಿದರು. ತಾಲೂಕಿನ ಭೀಮಾ ನದಿಯ ಪ್ರವಾಹ ಮತ್ತು ಮಳೆಗೆ ಹತ್ತಿ, ತೊಗರಿ, ಭತ್ತ ಇನ್ನಿತರ ಬೆಳೆಗಳು ನೀರಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೆಚ್ಚಿನ ಪ್ರಮಾಣದಲ್ಲಿ ಹಾನಿಯಾಗಿದ್ದು, ರೈತರು ತುಂಬಾ ಸಂಕಷ್ಟದಲ್ಲಿದ್ದಾರೆ. ಸುಮಾರು 1 ತಿಂಗಳಿಂದ ಸುರಿತಾ ಇರುವ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಮನೆ, ಜನ, ಜಾನುವಾರುಗಳು ಭೀಮಾ ನದಿ ತಟದಲ್ಲಿ ಇರುವ ರೈತರ ನೀರೆತ್ತುವ ಯಂತ್ರಗಳು ಕಳೆದುಕೊಂಡು ಬಡ ರೈತರು ಕಣ್ಣೀರಿಡುವಂತಾಗಿದೆ. ಭೀಮಾ ನದಿಯ ಕಂದಳಿ ಮತ್ತು ಜೋಳದೊಡಗಿ ಬ್ರಿಡ್ಜ್ಗಳ ಗೇಟುಗಳು ತುಕ್ಕು ಹಿಡಿದಿದೆ. 2 ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳಿಗೆ ವಿದ್ಯುತ್ ಚಾಲಿತ ಗೇಟ್ಗಳು ಕೂಡ ಅಳವಡಿಸಬೇಕು. ಅರ್ಜುನಗಿ, ಬೂದಿನಾಳ ಗ್ರಾಮಗಳ ಹಳ್ಳಗಳ ಸೇತುವೆ ಎತ್ತರಿಸಲು ಕ್ರಮ ಕೈಗೊಳ್ಳಬೇಕು. ಕೂಡಲೇ ರಾಜ್ಯದ ಮುಖ್ಯಮಂತ್ರಿಗಳು, ಕಂದಾಯ ಸಚಿವರು, ಕೃಷಿ ಸಚಿವರು ಯಾದಗಿರಿ ಜಿಲ್ಲೆಗೆ ಭೇಟಿ ಕೊಟ್ಟು ಸೂಕ್ತ ಪರಿಶೀಲನೆ ಮಾಡಿ ರೈತರಿಗೆ ಹೆಚ್ಚಿನ ಪರಿಹಾರ ಕೊಡುವುದರ ಜೊತೆಗೆ ರೈತರ ಬೆಳೆ ಸಾಲ ಮನ್ನಾ ಮಾಡಬೇಕು. ಮುಖ್ಯಮಂತ್ರಿಗಳು ಯಾದಗಿರಿ ಜಿಲ್ಲೆಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು. ಒಂದು ವೇಳೆ ನಿರ್ಲಕ್ಷ್ಯ ವಹಿಸಿದ್ದಲ್ಲಿ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ಮಾಡುವುದಾಗಿ ರಾಜ್ಯ ರೈತ ಸಂಘ ಹಸಿರು ಸೇನೆ ತಾಲೂಕು ಅಧ್ಯಕ್ಷ ವಿದ್ಯಾಧರ್ ಜಾಕ ಹಾಗೂ ರೈತರು ಎಚ್ಚರಿಸಿದ್ದಾರೆ. ನಿರಂತರವಾಗಿ ಮಳೆ ಬರುವುದರಿಂದ ಮತ್ತು ಭೀಮಾ ನದಿ ಪ್ರವಾಹದಿಂದ ರೈತರಿಗೆ ಹೊಲಗಳಿಗೆ ನುಗ್ಗಿರ್ತಾವೆ ನೀರು, ಬೆಳೆ ಹಾಳಾಗಿದೆ. ಈ ಕೂಡಲೇ ಅವರಿಗೆ ಹೆಚ್ಚಿನ ಧನವನ್ನು ನೀಡಬೇಕು ಸರ್ಕಾರದಿಂದ. ಮತ್ತು ಜೋಳದಡಿಗೆ ಮತ್ತು ಕಂದಳ್ಳಿ ಬ್ರಿಡ್ಜ್ ಗೇಟ್ಗಳು ತುಕ್ಕಿಡಿದು ಹೋಗಿರ್ತವೆ. ಈ ಕೂಡಲೇ ಎಲೆಕ್ಟ್ರಿಕಲ್ ಗೇಟ್ಗಳನ್ನು ಕೂಡಿಸಬೇಕು. ಮತ್ತು ಅರ್ಜುನ ಮತ್ತು ಬೂದಿನಾಳು ಅದು ಯಾವ ರೀತಿ ತೆಗ್ಗುಗಳ ಮುಖಾಂತರ ಹಳ್ಳ ಏನಾದ ಸ್ವಲ್ಪ ತೆಳಗಿದವ, ಅದು ಬ್ರಿಡ್ಜ್ ಎತ್ತರವನ್ನು ಮಾಡಬೇಕು. ಒಂದು ವೇಳೆ ಮಾಡದಿದ್ದರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.